In previous video lecture, we have discussed about the features, merits, demerits, and also types of partnership firm. Now, in this class, I will going to discuss about the types of partnership. ಆತ್ಮ ವಿದ್ಯಾರ್ಥಿಗಳೇ, ಪ್ರೀವಿಯಸ್ ವಿಡಿಯೋ ಲೆಕ್ಚರ್ ಅಲ್ಲಿ ಪಾಲುದಾರಿಕೆ ವ್ಯವಹಾರ ಸಂಸ್ಥೆಯ ಅರ್ಥ, ಲಕ್ಷಣಗಳು, ಅನುಕೂಲತೆ, ಅನಾನುಕೂಲತೆ ಮತ್ತು ಪಾಲುದಾರರ ವಿಧಗಳ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ವಿ. ಇಂದಿನ ಈ ತರಗತಿಯಲ್ಲಿ ಪಾಲುದಾರಿಕೆಯ ವಿಧಗಳು ಯಾವಿದಾವೆ ಎನ್ನುವುದರ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಸೊ ಡೋಂಟ್ ಕನ್ಫ್ಯೂಸ್. ಟೈಪ್ಸ್ ಆಫ್ ಪಾರ್ಟ್ನರ್ಸ್ is different and types of partnership concept is different. ಪಾಲುದಾರರ ವಿಧಗಳು ಅಂತಂದ್ರೆ ಬೇರೆ, ಪಾಲುದಾರಿಕೆಯ ವಿಧಗಳು ಅಂತಂದ್ರೆ ಬೇರೆ. So here the partnership firm can be broadly categorized into two categories. The first category on the basis of duration and the second category is on the basis of liability. ಪಾಲುದಾರಿಕೆಯ ವಿಧಗಳನ್ನು ಅಂದರೆ ಪಾಲುದಾರಿಕೆಯ ವ್ಯವಹಾರ ಸಂಸ್ಥೆಯ ವಿಧಗಳನ್ನು ಪ್ರಮುಖವಾಗಿ ಎರಡು ವಿಭಾಗಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದಾಗಿ ಅವಧಿಯ ಆಧಾರದ ಮೇಲೆ, ಎರಡನೇದಾಗಿ ಹೊಣೆಗಾರಿಕೆಯ ಆಧಾರದ ಮೇಲೆ. ಸೊ ಪ್ರಮುಖವಾಗಿ ಪಾಲುದಾರಿಕೆ ಸಂಸ್ಥೆಯನ್ನ ಎರಡು ಭಾಗಗಳಲ್ಲಿ ವಿಭಜನೆ ಮಾಡಲಾಗಿದೆ. ಮೊದಲನೇದಾಗಿ ಅವಧಿಯ ಆಧಾರದ ಮೇಲೆ, ಎರಡನೇದಾಗಿ ಹೊಣೆಗಾರಿಕೆಯ ಆಧಾರದ ಮೇಲೆ. ಸೊ ಅಗೇನ್ on the basis of duration, this category further divided into two types. One is partnership at will, second is particular partnership. ಮತ್ತೆ ಅವಧಿಯ ಆಧಾರದಲ್ಲಿ ಎರಡು ರೀತಿಯ ಪಾಲುದಾರಿಕೆ ಸಂಸ್ಥೆಗಳು ಬರ್ತವೆ. ಮೊದಲನೇದಾಗಿ ಐಚ್ಛಿಕ ಅಥವಾ ಇಚ್ಛಾನುಸಾರ ಪಾಲುದಾರಿಕೆ, ಎರಡನೇದಾಗಿ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಅಂದ್ರೆ ನಿರ್ದಿಷ್ಟ ಪಾಲುದಾರಿಕೆ. ಸೊ ಅದೇ ರೀತಿ on the basis of liability we have two types of partnership form. One is general partnership, then second is limited partnership. ಮತ್ತೆ ಈ ಒಂದು ಹೊಣೆಗಾರಿಕೆಯ ಆಧಾರದಲ್ಲಿ ಪ್ರಮುಖವಾಗಿ ಎರಡು ರೀತಿಯ ಪಾಲುದಾರಿಕೆ ವ್ಯವಹಾರ ಸಂಸ್ಥೆಗಳು ಬರ್ತವೆ. ಒಂದು ಸಾಮಾನ್ಯ ಪಾಲುದಾರಿಕೆ, ಎರಡನೇದಾಗಿ ನಿಯಮಿತ ಪಾಲುದಾರಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ಟೋಟಲಿ ಹೌ ಮೆನಿ ಟೈಪ್ಸ್ ಆರ್ ದೇರ್? ಟೋಟಲಿ 4 types of partnership firms are there. ಒಟ್ಟಾರೆಯಾಗಿ 4 ವಿಧಗಳು ಬರ್ತವೆ. ಆ 4 ನಾವೇನ್ ಮಾಡಿದ್ದೀವಿ, we grouped under 2 major categories. ಪ್ರಮುಖವಾಗಿ ಎರಡು ಭಾಗಗಳಲ್ಲಿ ನಾವೇನ್ ಮಾಡಿದ್ದೀವಿ, ವಿಭಜನೆಯನ್ನ ಮಾಡಲಾಗಿದೆ. Let us discuss each and every type of partnership. The first is on the basis of duration. We have first one, partnership at will. So here will is nothing but the partnership firm is to be based on or formed on interest of the partners. So this type of partnership is to be formed by the will of partners, that is interest of partners, and continued on the basis of interest of the partners and dissolved on the basis of the interest of the partners only. ಅಂದ್ರೆ ಐಚ್ಛಿಕ ಅಥವಾ ಇಚ್ಛಾನುಸಾರ ಪಾಲುದಾರಿಕೆಯನ್ನ ಪಾಲುದಾರರ ಇಚ್ಛೆಯ ಆಧಾರದ ಮೇಲೆ, ಪಾಲುದಾರರ ಆಸಕ್ತಿಯ ಆಧಾರದ ಮೇಲೆ ಏನಾಗುತ್ತೆ, ಸ್ಥಾಪನೆಗೊಳ್ಳುತ್ತೆ. ಇದರ ವಿಸರ್ಜನೆ ಕೂಡ ಏನು ಅಂತಂದ್ರೆ ಪಾಲುದಾರರ ಇಚ್ಛೆ ಅಥವಾ ಆಸಕ್ತಿಯ ಮೇಲೆ ಆಧಾರಿತವಾಗಿರುತ್ತೆ. So let's see what the meaning says. It can be formed at the will of partners. It can be continued as long as partners wish, and it can be dissolved as it is decided by all or any of the partner. ಅಂದ್ರೆ ಈ ರೀತಿಯ ಪಾಲುದಾರಿಕೆಯನ್ನ
ಒಟ್ಟಾರೆಯಾಗಿ ಪಾಲುದಾರರ ಇಚ್ಛೆ ಅಥವಾ ಆಸಕ್ತಿಯ ಆಧಾರದ ಮೇಲೆ ಸ್ಥಾಪನೆಗೊಳ್ಳುತ್ತೆ. ಪಾಲುದಾರರ ಆಸಕ್ತಿಯ ಆಧಾರದ ಮೇಲೆ ಏನಾಗುತ್ತೆ, ಈ ರೀತಿಯ ಪಾಲುದಾರಿಕೆ ಸಂಸ್ಥೆಯನ್ನು ಕೂಡ ವಿಸರ್ಜನೆ ಮಾಡಬಹುದಾಗಿದೆ. ಸೊ ಟೋಟಲಿ ದಿಸ್ ಕೈಂಡ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಈಸ್ ಟು ಬಿ ಫಾರ್ಮ್ಡ್ ಬೇಸ್ಡ್ ಆನ್ ಇಂಟ್ರೆಸ್ಟ್ ಆಫ್ ಪಾರ್ಟ್ನರ್ಸ್. ಪಾಲುದಾರರ ಆಸಕ್ತಿಯ ಆಧಾರದ ಮೇಲೆ ಮಾತ್ರ ಏನಾಗುತ್ತೆ, ಈ ರೀತಿಯ ಪಾಲುದಾರಿಕೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗುತ್ತೆ ಮತ್ತು ವಿಸರ್ಜನೆಯನ್ನ ಮಾಡಲಾಗುತ್ತೆ. ದಿಸ್ ಈಸ್ ಫಸ್ಟ್ ಟೈಪ್ ಆಫ್ ಪಾರ್ಟ್ನರ್ಶಿಪ್. ದೆನ್ ಸೆಕೆಂಡ್ ಕಮ್ಸ್, ದಟ್ ಈಸ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್. ಎರಡನೇದಾಗಿ ನಿರ್ದಿಷ್ಟ ಪಾಲುದಾರಿಕೆ ಅಂತ ಕರೀತೀವಿ. ಸೊ ವಾಟ್ ಈಸ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್? ಸೊ ಹಿಯರ್ particular partnership form is to be formed for a particular purpose. Keep remember, it is to be formed to achieve a particular purpose or for a definite period of time. ಅಂದ್ರೆ ನಿರ್ದಿಷ್ಟ ಪಾಲುದಾರಿಕೆಯನ್ನ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಅಥವಾ ಒಂದು ನಿಯಮಿತ ಅವಧಿಯ ಕೆಲಸವನ್ನು ಪರಿಪೂರ್ಣಗೊಳಿಸುವ ಸಲುವಾಗಿ ಸ್ಥಾಪಿತಗೊಳಿಸಲಾಗಿರುತ್ತೆ. ಸಿ ಫಾರ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜ್ ಆರ್ ಬಿಲ್ಡಿಂಗ್ ಎಕ್ಸೆಟ್ರಾ. ಸೊ ಹಿಯರ್ construction of a bridge, construction of a building, construction of a canal, construction of a dam, so which requires huge amount of capital. Once the work is over, the partnership firm is get dissolved automatically. So therefore, particular partnership firm is formed to achieve a specific purpose, and it is to be formed for a particular period of time. Once the construction of bridge work is over, the partnership firm gets dissolved automatically. ಅಂದ್ರೆ ಎರಡನೇದಾಗಿ ನಿರ್ದಿಷ್ಟ ಪಾಲುದಾರಿಕೆ. ಈ ರೀತಿಯ ಪಾಲುದಾರಿಕೆಯನ್ನ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಅಥವಾ ಒಂದು ಸೀಮಿತ ಅವಧಿಗಾಗಿ ಏನ್ ಮಾಡಲಾಗುತ್ತೆ, ಸ್ಥಾಪನೆಗೊಳಿಸಲಾಗಿರುತ್ತೆ. ಆ ಒಂದು ಕೆಲಸ ಅಥವಾ ಉದ್ದೇಶ ಸಾಧಿಸಿದ ನಂತರ ಈ ಒಂದು ಪಾಲುದಾರಿಕೆ ಸಂಸ್ಥೆ ಸ್ವಯಂಚಾಲಿತವಾಗಿ ವಿಸರ್ಜನೆಯಾಗುತ್ತೆ. ಉದಾಹರಣೆಗೆ ಸೇತುವೆಯನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಅಥವಾ ಕಟ್ಟಡವನ್ನು ನಿರ್ಮಾಣ ಮಾಡುವುದಾಗಿರ್ಬೋದು, ಅಥವಾ ಆಣೆಕಟ್ಟನ್ನು ನಿರ್ಮಾಣ ಮಾಡುವುದಾಗಿರ್ಬೋದು. ಅಂದ್ರೆ ಆ ಒಂದು ನಿರ್ದಿಷ್ಟ ಕೆಲಸ ಕಂಪ್ಲೀಟ್ ಆಯಿತು ಅಂತಂದ್ರೆ ಈ ರೀತಿಯ ಪಾಲುದಾರಿಕೆ ಸಂಸ್ಥೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ವಿಸರ್ಜನೆ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ನಿರ್ದಿಷ್ಟ ಪಾಲುದಾರಿಕೆ ಅಂತೇಳಿ ಕರೆಯಲಾಗುತ್ತೆ. So these two types of partnership which comes on the basis of duration, ಅವಧಿಯ ಆಧಾರದ ಮೇಲೆ ಬರತಕ್ಕಂತ ವಿಧಗಳು ಆಗಿರುತ್ತೆ. Then second category on the basis of what? Liability. ಎರಡನೇ ವಿಭಾಗ ಹೊಣೆಗಾರಿಕೆಯ ಆಧಾರದ ಮೇಲೆ. Again, in this category we have two types. One is general partnership, andre ಸಾಮಾನ್ಯ ಪಾಲುದಾರಿಕೆ. Second is limited partnership, andre ಸೀಮಿತ ಪಾಲುದಾರಿಕೆ. So let's see what general partnership says. In this type of partnership, the liability of all the partners is unlimited and jointly sharing all the profit and losses, and the continuation of the partnership firm may be affected by the death, retirement or insolvency of partners. This kind of partnership firm formed in India. ಅಂದ್ರೆ ಸಾಮಾನ್ಯ ಪಾಲುದಾರಿಕೆ ಅಂತಂದ್ರೆ ಈ ರೀತಿಯ ಪಾಲುದಾರಿಕೆಯಲ್ಲಿ ಎಲ್ಲಾ ಪಾಲುದಾರರ ಹೊಣೆಗಾರಿಕೆ ಏನಾಗಿರುತ್ತೆ, ಅನಿಯಮಿತವಾಗಿರುತ್ತೆ ಮತ್ತು ಜಂಟಿಯಾಗಿ ವ್ಯವಹಾರದಲ್ಲಿ ಬರುವಂತಹ ಲಾಭ ಮತ್ತು ನಷ್ಟಗಳನ್ನ ಹಂಚಿಕೆ ಮಾಡ್ಕೋತಾರೆ. ಅದ್ರ ಜೊತೆಗೆ ಈ ಒಂದು ವ್ಯವಹಾರ ಸಂಸ್ಥೆ ಮುಂದುವರಿಯಬಹುದು ಅಥವಾ ಮುಂದುವರಿಯದೇ ಇರಬಹುದು. ಉದಾಹರಣೆ
ಉದಾಹರಣೆಗೆ ಪಾಲುದಾರರ ಮರಣ ಅಥವಾ ಪಾಲುದಾರರ ನಿವೃತ್ತಿ ಅಥವಾ ಪಾಲುದಾರರ ಅಸಾಮರ್ಥ್ಯ ಅಥವಾ ಅದಕ್ಷತೆಯಿಂದ ವ್ಯವಹಾರ ಸಂಸ್ಥೆ ಮುಂದುವರಿಯಬಹುದು ಅಥವಾ ಮುಂದುವರಿಯದೆ ಇರಬಹುದಾಗಿದೆ. ಈ ರೀತಿಯ ಪಾಲುದಾರಿಕೆಯನ್ನು ಭಾರತದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಲೈಕ್ ಜನರಲ್, now presently we learned the liability of all the partners is unlimited. ಆಲ್ರೆಡಿ ಕಲಿತಿದ್ದೀವಿ ಪಾಲುದಾರ ವಿಧಗಳಲ್ಲಿ ಪಾಲುದಾರರ ಹೊಣೆಗಾರಿಕೆ ಏನಾಗಿರುತ್ತೆ, ಅನಿಯಮಿತವಾಗಿರುತ್ತೆ. ಇಲ್ಲಿ ಕೂಡ ಏನಿದೆ ಸಿ. Then last, limited partnership. In this type of partnership, liability of at least one partner is unlimited and others is limited, and registration of this kind of partnership form is compulsory. Already I told you that registration of partnership form is optional, but if you are forming limited partnership form means registration of this kind of partnership form is compulsory. ಸೀಮಿತ ಪಾಲುದಾರಿಕೆ ಅಂದ್ರೆ ಈ ರೀತಿಯ ಪಾಲುದಾರಿಕೆಯಲ್ಲಿ ಯಾರಾದರೂ ಒಬ್ಬ ಪಾಲುದಾರನ ಹೊಣೆಗಾರಿಕೆ ಅನಿಯಮಿತವಾಗಿರುತ್ತೆ, ಉಳಿದಂತಹ ಪಾಲುದಾರರ ಹೊಣೆಗಾರಿಕೆ ಏನಾಗಿರುತ್ತೆ, ಮಿತವಾಗಿರುತ್ತೆ. ಆದ್ದರಿಂದ ಈ ರೀತಿಯ ಪಾಲುದಾರಿಕೆ ಸಂಸ್ಥೆಯನ್ನ ಕಡ್ಡಾಯವಾಗಿ ಏನ್ ಮಾಡಬೇಕಾಗುತ್ತೆ, ನೋಂದಾಯಿಸಬೇಕಾಗುತ್ತೆ. So this is about the limited partnership. So this is all about the concept of types of partnership. ಪಾಲುದಾರಿಕೆಯ ವಿಧಗಳು ಎಷ್ಟಿದಾವೆ? ಟೋಟಲಿ 4 ಇದಾವೆ. ಸೊ 4ಅನ್ನ ಏನ್ ಮಾಡಿದೀವಿ, 2 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡಲಾಗಿದೆ. ಒಂದು ಏನಂತಂದ್ರೆ ಅವಧಿಯ ಆಧಾರದ ಮೇಲೆ ಐಚ್ಛಿಕ ಅಥವಾ ಇಚ್ಛಾನುಸಾರ ಪಾಲುದಾರಿಕೆ, ಸೀಮಿತ ಅಥವಾ ನಿರ್ದಿಷ್ಟ ಪಾಲುದಾರಿಕೆ. 2ನೇ ಕ್ಯಾಟಗರಿ ಹೊಣೆಗಾರಿಕೆಯ ಆಧಾರದ ಮೇಲೆ ಸಾಮಾನ್ಯ ಪಾಲುದಾರಿಕೆ ಮತ್ತು ನಿಯಮಿತ ಪಾಲುದಾರಿಕೆ. So this is all about the concept partnership types, ಪಾಲುದಾರಿಕೆಯ ವಿಧಗಳು. Thank you.